ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು ಅನದರ್ ವ್ಲಾಗ್. ಇವತ್ತು ನಮ್ಮ ಫ್ರೆಂಡ್ ರಮ್ಯಾ ಅಂತ ಅವ್ರ ಮನೆಗೆ ನಾವು ಲಂಚಿಗೆ ಹೋಗ್ತಾ ಇದ್ದೀವಿ. ನೀವು ಅವ್ರನ್ನ ನೋಡಿರ್ತೀರಾ, ಮೇ ಬಿ ದಿವಾಲಿನಲ್ಲಿ ನನ್ನ ಜೊತೆ ಡ್ಯಾನ್ಸ್ ಎಲ್ಲ ಮಾಡಿದ್ರು. ಅಪಾರ್ಟ್ಮೆಂಟ್ ಅರೌಂಡ್ ಸುತ್ತಮುತ್ತ ತುಂಬಾ ಬ್ಯೂಟಿಫುಲ್ ಪ್ಲೇಸ್ ಇದೆ ಅಂತ ಹೇಳಿದ್ದಾರೆ. ನಾನು ನಿಮಗೆ ತೋರಿಸ್ತೀನಿ. ನಮ್ಮನೆಯಿಂದ ಇವ್ರ ಮನೆಗೆ 30 ಮಿನಿಟ್ಸ್ ಡ್ರೈವ್ ಆಗುತ್ತೆ. ಇವರಿರೋದು ನಾರ್ತ್ ಶಾಪಿಂಗಲ್ಲಿ. ಆಮೇಲೆ ರಮ್ಯಾ ಬಗ್ಗೆ ನಾನು ಇನ್ನೊಂದು ಹೇಳಬೇಕಂದ್ರೆ, ಇವರು ನಮ್ಮ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದಾರೆ. ಆ್ಯಸ್ ಅ ವುಮನ್ ಬೇರೆ ದೇಶದಲ್ಲಿ ಒಂದು 20 ಜನ ಇವ್ರ ಅಂಡರ್ ಇದ್ದಾರೆ ಅನ್ನೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಅದು ನಮ್ಮ ಕಂಪನಿಯಲ್ಲಿ ಮೇ ಬಿ ಫಸ್ಟ್ ಇಂಡಿಯನ್ ವುಮೆನ್ ಮ್ಯಾನೇಜರ್ ನಾನು ನೋಡ್ತಾ ಇರೋದು. ಇನ್ನೊಂದೇನಪ್ಪ ಅಂದರೆ, ಇವ್ರು ನಮ್ಮ ಕಂಪನಿಗೆ ಮಾಸ್ಟರ್ಸ್ದು ಥೀಸಿಸ್ ಮಾಡೋದಕ್ಕೆ ಅಂತ ಬಂದಿದ್ರು. ಇವಾಗ ಕಟ್ ಮಾಡಿದ್ರೆ ಅದೇ ಒಂದು ಸಿಸ್ಟರ್ ಟೀಮ್ಗೆ ಇವರು ಮ್ಯಾನೇಜರ್ ಆಗಿದ್ದಾರೆ. ಕೇಳೋದಕ್ಕೆ ಎಷ್ಟು ಖುಷಿ ಅನಿಸುತ್ತೆ ನೋಡಿ. ಪಿಜ್ಜಾ ಮಾಡಿದ್ರು, ಮಕ್ಳಿಗೆ ಪಿಜ್ಜಾ ಇಷ್ಟ ಆಗುತ್ತೆ ಅಂದ್ಬಿಟ್ಟು. ನಮ್ಮೊಟ್ಟಿಗೆ ಇನ್ನೊಬ್ರು ಫ್ಯಾಮಿಲಿನ ಕೂಡ ಇವರು ಇನ್ವೈಟ್ ಮಾಡಿದ್ರು. ಅವ್ರ ಮಗನೇ ಶುಭಾಂಶ್ ಅಂತ. ನಾನು ಈ ಮಗುದು ಫಸ್ಟ್ ಬರ್ಡೇ ವ್ಲಾಗು ಹಾಕಿದ್ದೆ, ಲಾಂಗ್ ವಿಡಿಯೋ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ. ಸೊ ಅರಿಯಾದ್ನ ಮತ್ತು ಈ ಬೇಬಿ ಇಬ್ಬರು ಆಟ ಆಡ್ತಾ ಇದ್ರು. ಬಿತ್ತು ಕೆಳಗೆ ಎಲ್ಲೋ ಕಲರ್ ಕರೆಕ್ಟಾಗಿ ಇಡು. Pav bhaji. Pav you made or? No, I got it ready made. I just butter it at home. Very easy. ಇವ್ರು ಬಂದು ಪ್ರಸಾದ್ ಅಂತ. ಆ್ಯಕ್ಚುಲಿ ನಾನು ಇವರು ಮುಂಚೆ ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ. ಇವಾಗೂ ಒಂದೇ ಕಂಪ್ನಿಯಲ್ಲಿ, ಬಟ್ ಬಿಫೋರ್ ದಿಸ್ ಕಂಪ್ನಿ ಮುಂಬೈಯಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ. ಸೊ ಆವಾಗ ಇವರು ಸೇಮ್ ಕಂಪ್ನಿಯಲ್ಲಿದ್ದರು. ನೋಡಿ, ಅಡಿಗೆನಲ್ಲಿ ಪಾವ್ ಭಾಜಿ, ಆಮೇಲೆ ಚಿಕನ್ ಘೀ ರೋಸ್ಟ್ ಇತ್ತು. ಆಮೇಲೆ ಇದು ಬಂದು ಸೋಯಾ ಚಂಕ್ಸ್ ಪುಲಾವ್, ಅದರೊಟ್ಟಿಗೆ ರಾಯ್ತಾ ಕೂಡ ಇತ್ತು, ಮತ್ತು ಪಾಪಡ್ ಇತ್ತು. ಊಟ ಮಾತ್ರ ಸಕ್ಕತ್ತಾಗಿತ್ತು. ಪಾವ್ ಭಾಜಿ ಆಗಲಿ ಪುಲಾವ್ ಆಗಲಿ ಸೂಪರಾಗಿ ಮಾಡಿದ್ರು. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ನಾವು ಊಟ ಮಾಡಿದ್ವಿ. ನಮ್ದೆಲ್ಲ ಊಟ ಆಯಿತು. ನಂತರ ಅರಿಯಾದ್ನ ಊಟ ಮಾಡ್ತಾ ಇದ್ದಾಳೆ. ಅವಳಿಗೆ ಪಾವ್ ಭಾಜಿನಲ್ಲಿ ಭಾಜಿ ವಿತೌಟ್ ಸ್ಪೈಸಿನ ಮಾಡಿದರು ಅವರು. ಅದಾದ ನಂತರ ಡೆಸರ್ಟ್ ಪುಡಿಂಗ್ ಇತ್ತು, ಅದ್ರ ಮೇಲ್ಗಡೆ ಎಲ್ಲ ಬೆರೀಸ್ ಹಾಕಿದ್ರು. ಸಖತ್ ಯಮ್ಮಿ ಆಗಿತ್ತು. ಊಟ ಮುಗಿಸ್ಕೊಂಡು ನಾವೆಲ್ಲ ಹರಟೆ ಹೊಡಿತಾ ಇದ್ವಿ. ಇಲ್ಲಿ ಅರಿಯಾದ್ನಾಗೆ ಸ್ಟಿಕ್ಕರ್ ಶೀಟ್ ಕೊಟ್ಟಿದ್ರು. ಸೊ ಅವಳಿಗೆ ಸಖತ್ ಇಂಟ್ರೆಸ್ಟು, ಅದನ್ನು ಅವಳು ಮಾಡ್ತಾ ಇದ್ಲು. ನೀನ್ ಕೊಡ್ಬೇಕು ಶುಭಾಂಶ್. ಇದು ಶುಭಾಂಶ್ ಶುಭಾಂಶ್. ಇದು ಬಂದು ಇವ್ರದ್ದು ಬಾಲ್ಕನಿ. ಸೊ ಬಾಲ್ಕನಿಯಿಂದ ಆಚೆ ನೋಡಿದ್ರೆ ಇಲ್ಲಿ ಒಂದು ಪಾರ್ಕ್ ಇದೆ, ಮಕ್ಕಳಿಗೆ ಆಟ ಆಡೋದಕ್ಕೆ ಒಂದು ಚಿಕ್ಕದು. ಆಮೇಲೆ ಇವ್ರದ್ದು ಅಪಾರ್ಟ್ಮೆಂಟ್ ಸರೌಂಡಿಂಗ್ಸು ತುಂಬ ಬ್ಯೂಟಿಫುಲ್ ಆಗಿದೆ, ಗ್ರೀನರಿ ಆಗಿದೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಒಂದು ವಾಕ್ ಹೋಗೋಣ ಅಂತ ನಾವು ಹೊರಟಿದ್ದೀವಿ. ಅಲ್ಲಿ ಕೂಡ ಒಂದು ದೊಡ್ಡ ಪ್ಲೇ ಏರಿಯಾ ಇದೆ ಮಕ್ಕಳಿಗೆ. ಸೊ ಮಕ್ಕಳು ಕೂಡ ಆಟ ಆಡಲಿ ಅಂದ್ಬಿಟ್ಟು ನಾವು ಅಲ್ಲಿಗೆ ಹೊರಟಿದ್ದೀವಿ. ಆ್ಯಕ್ಚುಲಿ ನಾವು 3 years ಬ್ಯಾಕ್ ಇವ್ರದ್ದು ಹೌಸ್ ವಾರ್ಮಿಂಗ್ ಸೆಲೆಬ್ರೇಷನ್ ಮಾಡಿದ್ರು. ಆವಾಗ ಬಂದಿದ್ವಿ ನಾವು. ಅವತ್ತು ಈವ್ನಿಂಗ್ ಇತ್ತು. ಆಮೇಲೆ ವಿಂಟರ್ ಇದ್ದ ಕಾರಣ ಕತ್ಲಲ್ಲಿ ನಮಗೆ ಆಚೆ ಎಲ್ಲ ಏನೂ ಕಾಣಿಸಿರಲಿಲ್ಲ. ಸೊ ಇವತ್ತು ಸಮ್ಮರ್ ಟೈಮಲ್ಲಿ ಬಂದಿರೋದ್ರಿಂದ ನಾವು ಆಚೆ ಎಲ್ಲ
ಸುತ್ತಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಒನ್ ಮೋರ್ ಯು ಡು ಗುಡ್ ಗೋ. ಇಟ್ಸ್ ಗೋಯಿಂಗ್ ದಟ್ ಸೈಡ್. Do here, do now. It's going there. You cannot take. Come. See there, Shubhansh. He's following. Shubhansh, come here. See here. Akka is doing. Yeah. You can pick it up. A landmark in North Shopping. It's called the Paprika Barrier. Okay. They should have removed that bench. We can move it for a picture. It's okay. It's very heavy. They light it up in the night. Okay. ಆರ್ಯಾದ್ನಾಲೆ ಎಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳೆ ನೋಡಿ. ಅವಳು ಅಕ್ಕ ಅಂತ ಕರೆಸ್ಕೊಳಂಗೆ ಆಗ್ಬಿಟ್ಟಿದ್ದಾಳೆ ಇವಾಗ. ಶುಭಾಂಶ್ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ಲು. ಅವನನ್ನು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋದು, ಅವನನ್ನು ಆಟ ಆಡಿಸೋದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಯಾಕಂದರೆ ಅವಳಕ್ಕಿಂತ ಚಿಕ್ಕ ಮಗು ಜೊತೆ ಅವಳು ಆಟ ಆಡಿದ್ದು ನಾನು ನೋಡೇ ಇರಲಿಲ್ಲ. ಸೊ ಇದೇ ಫಸ್ಟ್ ಟೈಮು. ಬಟ್ ತುಂಬ ಚೆನ್ನಾಗಿ ಕೇರ್ ಮಾಡಿಕೊಂಡು ಅವಳು ನೋಡಿಕೊಂಡ್ಳು. ನನಗೆ ತುಂಬ ಖುಷಿ ಆಯಿತು ನೋಡಿ. ಇವ್ರ ಮನೆಯಿಂದ ಜಸ್ಟ್ ಒಂದು 2 ಮಿನಿಟ್ಸ್ ಅಷ್ಟೇ ಅನಿಸುತ್ತೆ. ಇಲ್ಲಿ ಒಂದು ಚಿಕ್ಕ ಪಾಂಡ್ ಕೂಡ ಇತ್ತು, ಅದರಲ್ಲಿ ಡಕ್ಸ್ ಕೂಡ ಇದ್ದಾವೆ. ಸರೌಂಡಿಂಗ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಈವ್ನಿಂಗ್ ವಾಕ್ ಹೋಗೋದಕ್ಕಾಗಲಿ, ಅರ್ಲಿ ಮಾರ್ನಿಂಗ್ ವಾಕ್ಸು ಸಖತ್ ಕಣ್ಣಿಗೆ ಒಂಥರ ಖುಷಿ ಕೊಡುತ್ತೆ ಸಮ್ಮರ್ ಟೈಮಲ್ಲಂತೂ. ಇಲ್ಲಿ ಬಂದು ದೊಡ್ಡವರಿಗೆ ಎಕ್ಸಸೈಸ್ ಮಾಡೋದಕ್ಕೆಲ್ಲ ಈ ರೀತಿ ಇಟ್ಟಿದ್ರು. Even I thought. Okay. You should not be doing it in the wrong way. Yeah. You can train yourself. ಇಲ್ಲಿ ಬಂದು ಮಕ್ಕಳಿಗೆ ಪ್ಲೇ ಏರಿಯಾ. ಆಮೇಲೆ ಈ ಪಾರ್ಕಲ್ಲಿ ಹಲವಾರು ಬೇರೆ ಬೇರೆ ತರಹದ ಮಕ್ಕಳಿಗೆ ಆ್ಯಕ್ಟಿವಿಟೀಸ್ ಮಾಡೋದಕ್ಕೆಲ್ಲ ಇತ್ತು. ಇಲ್ಲಿ ತುಂಬ ಬರ್ಡ್ಸ್ಗಳೆಲ್ಲ ಬಂದಿತ್ತು, ಯಾಕಂದರೆ ಬಾರ್ಬಿಕ್ಯೂ ಮಾಡ್ತಾಯಿದ್ರು. ಹಾಗಾಗಿ ಮೆಡಿಟೇಷನ್. This is very famous from Maharashtra and he's from Mumbai, Maharashtra Sannyasi. Prasadananda Aditya Verma ji. What is this? ಈ ಪಾರ್ಕಲ್ಲಿ ಬೇರೆ ಬೇರೆ ಥರದ್ದಿದೆ ಅಂತ ನಾನು ಹೇಳಿದ್ನಲ್ಲ, ಅದರಲ್ಲಿ ನೋಡಿ ಇದು ಒಂದು ಡಿಫ್ರೆಂಟ್, ಲೈಕ್ ಮಕ್ಕಳಿಗೆ ಮೇಲ್ವರೆಗೂ ಹತ್ತಿ ಮತ್ತೆ ಇಳಿಬಹುದು. ಸೊ ಇದರಿಂದ ಎಕ್ಸಸೈಸ್ ಕೂಡ ಆಗುತ್ತೆ ಮಕ್ಕಳಿಗೆ.
ಆಮೇಲೆ ಕಾನ್ಸಂಟ್ರೇಷನ್ನು ಡೆವಲಪ್ ಆಗುತ್ತೆ. ಇದು ಒಳ್ಳೆ ಆ್ಯಕ್ಟಿವಿಟಿ ಮಕ್ಕಳಿಗೆ. ನಮ್ಮ ಏರಿಯಾನಲ್ಲಿ ಯಾವ ಪಾರ್ಕಿಗೆ ಹೋದ್ರೂ ಅದೇ ಸ್ಲೈಡು, ಸ್ವಿಂಗು, ಸೀಸಾ ಇದೇ ಆಡಬೇಕು. ಸೊ ಅವಳಿಗೆ ಬೋರ್ ಆಗಿಬಿಟ್ಟಿತ್ತು. ಇಲ್ಲಿ ಬೇರೆ ಬೇರೆ ವೆರೈಟಿ ಇತ್ತಲ್ವ, ಸೊ ಹಾಗಾಗಿ ಅವಳಿಗೆ ಫುಲ್ ಖುಷಿ ಮತ್ತು ಎಕ್ಸೈಟ್ಮೆಂಟಲ್ಲಿದ್ಲು. ಫುಲ್ ಎಲ್ಲನೂ ಆಟ ಆಡಿದ್ಲು. ಹುಷಾರು, ಕುತ್ಕೊಳ್ಳೋದಲ್ಲ ನಿಂತ್ಕೊಳ್ಳೋದು. ಹುಷಾರಾದ್ರೆ ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್. ಗೋ. ಗೋ. ನೋಡಿ, ಇಲ್ಲಿ ಯೆಲ್ಲೋ ಕಲರ್ ಪೇಂಟ್ ಮಾಡಿದ್ದಾರೆ. ಇಲ್ಲಿ ನೋಡು, ಲೇಡಿ ಬಗ್ ತರ. ಸಿ. I hear something. What is this? See there. I couldn't see you. Where? Good job. Again? Run, Durga. Needs to say first that paprika, okay? Okay. Guide me. ನೋಡಿ, ಎಷ್ಟು ಸುತ್ತಲೂ ಫುಲ್ ಗ್ರೀನರಿ ಇದೆ. ಸಕ್ಕತ್ತಾಗಿದೆ. Kulka, stand, I will take photo. ಆ್ಯಕ್ಚುಲಿ ಇವರು ತುಂಬ ದಿನದಿಂದ ಹೇಳ್ತಾ ಇದ್ರು, ಅಂದರೆ ಇವ್ರ ಮನೆ ಸರೌಂಡಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಪ್ಲೇಸು, ಮಕ್ಕಳು ಆಟ ಆಡೋದಕ್ಕೆಲ್ಲ ಇದೆ ಅಂದ್ಬಿಟ್ಟು. ಫೈನಲಿ ಇವತ್ತು ಬಂದ್ವಿ ನಾವು. ತುಂಬ ಖುಷಿ ಆಯಿತು. ತುಂಬ ಬ್ಯೂಟಿಫುಲ್ ಸರೌಂಡಿಂಗ್ಸು. ಫಿನ್ಸ್ಪಾಂಗಲ್ಲಿ ನಾವಿರೋ ಏರಿಯಾನಲ್ಲೂ ಈ ಥರ ಸಿಗುತ್ತೆ, ಬಟ್ ನೀವು ಲೇಕ್ ಸೈಡ್ ಹೋಗಬೇಕು, ಸಪ್ರೇಟ್ ಗಾರ್ಡನ್ ಕಡೆ ಹೋಗಬೇಕು, ಹಾಗಿದ್ರೆ ಮಾತ್ರ ಇರುತ್ತೆ. ಬಟ್ ಇವರಲ್ಲಿ ಏನು ಅಂದರೆ ಅಪಾರ್ಟ್ಮೆಂಟ್ ಸುತ್ತಮುತ್ತಲೇ ಇರೋದು ತುಂಬ ಇಷ್ಟ ಆಯಿತು ನನಗೆ. ನಿಯರ್ ಬೈ ಒಂದು ಫಾರೆಸ್ಟ್ ಕೂಡ ಇದೆ ಅಂತ ಹೇಳಿದರು. ಇವತ್ತು ಟೈಮ್ ಆಗಲಿಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ಅದನ್ನು ಕೂಡ ವಿಸಿಟ್ ಮಾಡ್ತೀವಿ. ನಿಮಗೆ ಈ ಏರಿಯಾ ಹೇಗನ್ನಿಸ್ತು, ಈ ಗ್ರೀನರಿ ಎಲ್ಲ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಕೆಳಗೆ ನೋಡ್ಕೊಂಡು ಬಾ, ಡೌನ್ ಇದೆ ಬಾಚಿನಿ.
location to make reels and all. Nobody will disturb. But yeah. ನಾವು ಆ್ಯಕ್ಚುಲಿ ಅರೌಂಡ್ 1.5 hour ವಾಕ್ ಮಾಡಿ ಸ್ವಲ್ಪ ಹೊತ್ತು ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ಆಮೇಲೆ ವಾಪಸ್ ಮನೆಗೆ ಹೊರಟ್ವಿ. ಮಕ್ಕಳು ನಮ್ಮ ಜೊತೆನೇ ಫುಲ್ ಸುತ್ತ ವಾಕ್ ಮಾಡಿದ್ದಾರೆ. ಆ ಚಿಕ್ಕ ಮಗುನೂ ಕೂಡ ಎತ್ಕೊ ಅಂತ ಹೇಳಲಿಲ್ಲ. ಸೊ ಹಾಗಾಗಿ ಮಕ್ಕಳೆಲ್ಲ ಟಯರ್ಡ್ ಆಗಿಬಿಟ್ಟಿದ್ರು. ನಾವು ಮನೆಗೆ ಹೋಗಿ ಟೀ ಕುಡ್ಕೊಂಡು ಆಮೇಲೆ ಅಲ್ಲಿಂದ ಹೊರಟ್ವಿ. Needs to be checked. ಇದು ನೋಡಿ ಅವ್ರ ಮನೆ ಲಿವಿಂಗ್ ಏರಿಯಾನಲ್ಲಿರೋ ವಿಂಡೋನಲ್ಲಿ ಕಾಣಿಸೋ ವ್ಯೂ. ಇದೊಂಥರ ನ್ಯಾಚುರಲ್ ವಾಲ್ಪೇಪರ್ ಅವರಿಗೆ ಸೀನರಿ ಥರ ಕಾಣಿಸುತ್ತೆ. ಸೊ ಇವಾಗ ನಾವು ವಾಪಸ್ ಹೊರಟ್ವಿ. ಶುಭಾಂಶ್ ಬಾಯ್ ಬಾಯ್ ಮಾಡಕ್ಕ. ಕುಲ್ಕೋ ಮಾಡಿ ಬಂದ ನೋಡು. ಬಾಯ್ 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 ಬಾಯ್. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.